ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಹಾಗೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಮತ್ತು ಇಲ್ಲಿ ಮಲ್ಲಿ ಇನ್ಸ್ಪೆಕ್ಟ್ರ್ ಕೆಲಸ ಮಾಡ್ತಿರೋದ್ರಿಂದ ಅವಳು ಮನೆಗೆ ಬಂದಿಯಾಳೆ, ಇವ್ರ ಮನೆಯಲ್ಲೇ ಇದ್ದಾಳೆ. ಹಾಗಾಗಿ ಮನೆಗೆ ಬಂದಿಯಾಳೆ. ಆವಾಗ ಗೌತಮ್ ಮತ್ತು ಭೂಮಿಕಾ ಮಾತಾಡ್ತಾ ಇರ್ತಾರೆ ಇವಳು ಬಂದಾಗ. ಏನು ಅಕ್ಕವರು ಬಾವರು ಏನೇನೋ ಮಾತಾಡ್ತಾ ಇದ್ದಾರಲ್ಲ ಅಂತ ಬರ್ತಾಳೆ. ಅವಾಗ ಏನಿಲ್ಲ ಮಲ್ಲಿ, ಇವರು ಆಫೀಸಿಗೆ ಹೋಗಿ ಅಂದರೆ ಹೋಗ್ತಾ ಇಲ್ಲ, ಮನೇಲೇ ಇದ್ದಾರೆ, ಹಂಗಾಗಿ ಆಫೀಸಿಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಭೂಮಿಕಾ ಹೇಳ್ತಾಳೆ. ಅದಕ್ಕೆ ಗೌತಮ್ ಹೇಳ್ತಾನೆ, ಅದು ಹೆಂಗಾಗುತ್ತೆ ಭೂಮಿಕಾ ಬಿಟ್ಟು ಹೋಗೋಕ್ಕಾಗಲ್ಲ, ಸುಮ್ಮನೆ ಇರಿ, ನಿಮಗೆ ಗೊತ್ತಾಗಲ್ಲ, ನನಗೆ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದೇ ಬೇಕಾಗಿಲ್ಲ, ಮನೇಲೇ ಇದ್ದುಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿಕಾ ಹೇಳ್ತಾಳೆ, ನನಗೆ ಇವಾಗೇನು ಆರಾಮಿದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಸಂಜೆ ಸ್ಕೂಲಿಂದ ಮಕ್ಕಳು ಕೂಡ ಬರ್ತವೆ, ಏನೂ ತೊಂದರೆ ಇಲ್ಲ, ನೀವು ಹೋಗಿ ಆಫೀಸಿಗೆ ಹೋಗಿ, ನೀವು ಗೌತಮ್ ಅವರೇ ಆಫೀಸಲ್ಲಿ ಕೆಲಸ ಮಾಡಿ ಸಂಜೆ ಬನ್ನಿ, ಪರವಾಗಿಲ್ಲ, ನಾನು ಆರಾಮಿರ್ತೀನಲ್ಲ, ನನಗೇನೂ ತೊಂದರೆ ಇಲ್ಲ, ನೀವು ಹೋಗಿ ಅಂತಾಳೆ. ಆದರೆ ಗೌತಮ್ ಅದಕ್ಕೆಲ್ಲ ಖಂಡಿತವಾಗೂ ಆಗೋದೇ ಇಲ್ಲ, ನಾನು ಬಿಟ್ಟು ಹೋಗೋಕ್ಕೆ ಸಾಧ್ಯನೇ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಆಫೀಸ್ ಕೆಲಸನೇ ಇಲ್ಲಿ ಬರುತ್ತೆ, ತೊಂದರೆ ಇಲ್ಲ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾನೆ. ಇದನ್ನು ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ಅವಳು ಮಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾಳೆ. ಬಂದಾಗ ಅದನ್ನೇ ಹೇಳ್ತಾಳೆ, ಇದೇ ಮಾತಾಡ್ತಾ ಇದ್ರ ನೀವು ಅಕ್ಕವರು ಬಾವರು, ಆಯಿತು, ನನಗೆ ಹೊಟ್ಟೆ ಹಸ್ವಾಗ್ತಿದ್ರಿ, ಸ್ವಲ್ಪ ಊಟ ಹಾಕ್ರಿ ಅಂತಾಳೆ. ಆವಾಗ ಮಲ್ಲಿ ಹಂಗಂತ ಕೇಳಿದ್ದೆ ತಡ, ಆಯಿತು ಬಾ ಮಲ್ಲಿ ಊಟ ಹಾಕ್ತೀನಿ ಅಂತೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಊಟ ಹಾಕೋಕ್ಕೆ ಗೌತಮು, ಸರಿ ನೋಡಿ ಹಿಂಗೆ ಅಸ್ಕ ಬಂದಿದ್ದಾಳೆ ಮಲ್ಲಿ, ಫಸ್ಟ್ ಅವಳಿಗೆ ಊಟ ಹಾಕಿ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಊಟ ಹಾಕೋಕ್ಕೆ ಅಂತ ಹೋಗ್ತಾಳೆ. ಆಮೇಲೆ ಗೌತಮ್ಗೆ ಡ್ಯೂಟಿಗೆ ಹೋಗೋಕ್ಕಂತೂ ಇಷ್ಟವೇ ಇಲ್ಲ. ಅವಳು ಏನೇ ಕನ್ವಿನ್ಸ್ ಮಾಡಿದ್ರು ಇಲ್ಲ, ಹಂಗೆ ಆಗಲ್ಲ ಭೂಮಿಕಾ ಅವರೇ, ಸುಮ್ಮನೆ ಇರಿ ನೀವು, ಆಫೀಸು ಹೇಳಿದ್ದೀನಿ ಪಾರ್ಥ ತೊಗೊಂಡು ಬರ್ತಾನೆ, ಇಲ್ಲಿ ನೋಡ್ತೀನಿ, ನಾನು ಎಲ್ಲ ಫೈಲ್ಸನ್ನು ನೋಡ್ತೀನಿ, ತೊಂದರೆ ಇಲ್ಲ, ನಡ್ಕೊಂಡು ಹೋಗ್ತಾ ಇರುತ್ತೆ, ಆಫೀಸ್ ಪಾಡಿಗೆ ಆಫೀಸ್ ನಡ್ಕೊಂಡು ಹೋಗ್ತಾ ಇರುತ್ತೆ, ತೊಂದರೆ ಇಲ್ಲ, ನೀವು ಸುಮ್ಮನೆ ಇರಿ, ನೀವೇನು ವರಿ ಮಾಡ್ಕೋಬೇಡಿ ಅಂತ ಅವನು ಹೇಳ್ತಾನೆ. ಎಷ್ಟು ಧೈರ್ಯ ಹೇಳಿದ್ರು ಅವಳು ನಿನ್ನೆ ಕೇಳಿಸ್ಕೊಂಡಿದ್ಲಲ್ಲ ಅಣ್ಣ ತಮ್ಮ ಇಲ್ಲಿ ಡಿಸ್ಕಸ್ ಮಾಡೋದನ್ನು, ಅದಕ್ಕೆ ಅವಳು ಫೋರ್ಸ್ ಮಾಡ್ತಿದ್ದಾಳೆ. ಇಲ್ಲ ಗೌತಮ್ ಅವರೇ, ನೀವು ಆಫೀಸ್ಗೆ ಹೋಗಿ, ಪರವಾಗಿಲ್ಲ, ನಾನು ಆರಾಮಿದ್ದೀನಿ, ಹೋಗಿ ನೀವು ಅಂತ ಹೇಳ್ತಲೇ ಇದ್ದಾಳೆ. ಅವನು ಕನ್ವಿನ್ಸ್ ಆಗ್ತಾನೇ ಇಲ್ಲ, ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಆಗ್ತಾ ಇಲ್ಲ. ಲಾಸ್ಟಲ್ಲಿ ಫೈನಲಿ ಭೂಮಿಕಾನೇ ಗೆಲ್ತಾಳೆ. ಯಾಕೆ ಅಂದರೆ ಗೌತಮ್ ಆಫೀಸಿಗೆ ಹೋಗೋಕ್ಕೆ ಒಪ್ಕೊಳ್ತಾನೆ. ಹಂಗಾಗಿ ಭೂಮಿಕಂದೇ ನಡೆಯುತ್ತೆ ಅಲ್ಲಿ. ಭೂಮಿಕಾನೇ ಹೇಳ್ತಾಳೆ ಹೋಗಿ ನೀವು ಅಂತೇಳ್ಬಿಟ್ಟು. ಮಲ್ಲಿ ಊಟಕ್ಕೆ ಹೋಗಿದ್ದಾಳೆ. ಊಟ ಮಾಡ್ಕೊಂಡು ಬಂದು ಆಮೇಲೆ ಕೂತು ಮಾತುಕತೆ ಆಡ್ತಾರಲ್ಲ, ಆವಾಗ ಸರಿ ಆಫೀಸಿಗೆ ಹೋಗೋದೇ ಸರಿ ಅಂತ ಆಗುತ್ತೆ. ಆರಾಮಿರ್ತೀನಿ, ಏನೂ ತೊಂದರೆ ಇಲ್ಲ, ನೀವು ಹೋಗಿ ಅಂತೇಳಿ ಎಲ್ಲ ಹೇಳಿ ಕಳಿಸ್ತಾಳೆ. ಆ್ಯಕ್ಚುಲಿ ಅವಳಿಗೆ ಗೌತಮ್ ಮನೇಲಿರೋದೇ ಇಷ್ಟನೇ, ಆದರೆ ಆಫೀಸ್ ಕೆಲಸನೂ ನೋಡ್ಕೋಬೇಕಲ್ಲ, ಹಾಗಾಗಿ ಹೋಗಿ ಗೌತಮ್ ಅವರೇ, ಆಫೀಸ್ ಇದ್ದರೆ ಇವತ್ತು ನಾವಿಲ್ಲಿ ಅನ್ನ ತಿನ್ನೋಕ್ಕಾಗೋದು, ಆಫೀಸ್ ಇಲ್ಲ ಅಂದರೆ ಎಲ್ಲ ಆಗುತ್ತೆ, ಅಷ್ಟು ಜನದ್ದು ಕೆಲಸಗಳು ಎಲ್ಲ ಇರ್ತವೆ, ಇಲ್ಲೇ ಇದ್ದರೆ ಆಗಲ್ಲ ಅದು, ಹೋಗಿ ಅಂತ ಹೇಳಿ ಕಳಿಸ್ತಾಳೆ. ಹೋಗ್ತಾಳೆ ಅಂತೂ ಕೊನೆಗೂ, ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಹೋಗ್ತಾಳೆ. ಹೋಗಿ ಆಫೀಸಿಗೆ ಹೋಗಿ ಅಂತ ಗೌತಮ್ಗೆ ಎಷ್ಟು ಹೇಳಿದ್ರು ಗೌತಮ್ ಕೇಳಲ್ಲ, ಅವನು ಆಫೀಸಿಗೆ ಹೋಗಲ್ಲ. ಭೂಮಿಕಾ ಹೋಗಿ ಅಂತ ಹೇಳ್ತಾವಳೆ, ಅವನು ಹೋಗಲ್ಲ ಅಂತ ಹೇಳ್ತಾವನೆ. ಕೊನೆಗೆ ಇಷ್ಟರಲ್ಲೇ ನಡೀತಾ ಇದೆ ಅವ್ರದ್ದು ಡಿಸ್ಕಷನ್ನು. ಲಾಸ್ಟಿಗೆ ಹೋಗ್ತಾನೆ ಅನಿಸುತ್ತೆ, ಏಕೆ ಅಂದರೆ ಆಫೀಸ್ ಮುಖ್ಯ, ಜೀವನ ಮುಖ್ಯ ಅನ್ನೋದಾಗಿರುತ್ತೆ ಅಲ್ಲಿ. ಬರೀ ನನ್ನೇ ನೋಡ್ತಾ ಕೂತ್ಕೊಂಡ್ರೆ 6 ತಿಂಗಳಿಂದ ಇಲ್ಲೇ ನೋಡ್ತಾ ಇದ್ದೀರಾ, ಮತ್ತಿನ್ನೇನು, ಈಗ ಆರಾಮಿದ್ದೀನಿ, ಹೋಗಿ ನೀವು ಅಂತ ಹೇಳ್ತಾಳೆ. ಹಾಗಾಗಿ ಹೊರಡ್ತಾನೆ ಆಫೀಸಿಗೆ. ಅಷ್ಟೊತ್ತಿಗೆ ಮಲ್ಲಿನೂ ಊಟ ಮಾಡ್ಕೊಂಡು ಆಚೆ ಬರ್ತಾಳೆ. ಆಮೇಲೆ ಎಲ್ಲರೂ ಕೂತು ಮಾತಾಡಿ ಕಳಿಸ್ತಾರೆ ಆಫೀಸಿಗೆ. ಒಂದು ಸಲ ಹೊರಟ್ರೆ ನಾವು ಹೋಗ್ತಾನೆ, ಇನ್ನೇನು ತೊಂದರೆ ಆಗಲ್ಲ, ಒಂದು ಸಲ ಆಚೆಗೆ ಹೊರಡೋರಿಗೆ ಅಷ್ಟೇ. ಹೀಗೇ
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.